ದೇವರು ನನಗೆ ಬೇಕು, ಏನು ಬೇಕು ಅಗತ್ಯಗಳು ದೇವರು ನನ್ನ ಜೊತೆಗೆ ದೇವರು ಪೂರೈಸೋದಕ್ಕಾಗಿ ದೇವರಿಗೆ ನಾನು ಈ ಸಂಘದಲ್ಲಿ ನಾನು ಕೂಡ ಸ್ವತಃ ಸಲ್ಲಿಸ್ತಾ ಇದ್ದೀನಿ. ಇದಕ್ಕೆಲ್ಲ ಒಂದು ಸೇವೆ ಅನುಭವ, ಒಂದು ಹೊಸ ಜಾಗ, ಒಂದು ಹೊಸ ಸ್ಥಳಕ್ಕೆ ಹೋದಾಗ ನಮಗೊಂದು ಹೊಸ ಕಾರ್ಯಗಳನ್ನು, ಒಂದು ಹೊಸ ಅನುಭವವನ್ನು ನಮಗೆ ತಿಳ್ಕೊಳ್ಳೋದು ಭಾಳ ದೇವರು ನನಗೆ ತಿಳಿಸ್ಕೊಡ್ತಾನೆ ಹೇಳ್ತಾರೆ. ಕಲಿಯೋದು ನನ್ನ ಜೀವನದಲ್ಲಿ ಇನ್ನೂ ಅನೇಕ ಇದೆ ಅಂತೇಳಿ ನಾನು ಹೋಗಿದ್ದ ಸ್ಥಳದಲ್ಲ ನಾನು ನೋಡ್ಕೊಂಡು ಬಂದೆ. ಸುಮಾರು 11-12 ಜನ ಬ್ಯಾಪ್ಟಿಸಮ್ ತಗೊಂಡ್ರು. ದೇವರು ನಾನು ಕೂಡ ಆ ಸ್ಥಳದಲ್ಲಿ ಒಂದು ಕೆಲಸಗಾರನ ಇಟ್ಟಿರ್ತಾರೆ. ದೇವರು ನಾನು ಫೋಟೋ ಸೂಚಿಸ್ತಾನೆ. ವಿಶೇಷ ಏನಂದರೆ ಇದಕ್ಕೆಲ್ಲ ಕಾರಣ ಯಾರು ಅಂದರೆ ಜೋರ ಕನ್ನಡ ನಮ್ಮ ಸಭೆಯಲ್ಲಿ ಒಂದು ಇದಿದೆ, ಏನು ನಮಗೆ ಒಂದು ದರ್ಶನ ಇದೆ. ಯಾವಾಗಲೂ ಹೇಳ್ತಾ ಇರ್ತೀವಿ, ಈ ಸಭೆಗೆ ಒಂದು ದರ್ಶನ ಇದೆ. ಏನದು? ಜೋರಾಗಿ ಪರವಾಗಿಲ್ಲ. ಈ ಸಭೆ ದರ್ಶನ. ಮಧ್ಯಾಹ್ನ ಸುವಾರ್ತೆ 28ನೇ ಅಧ್ಯಾಯ ಲಾಸ್ಟ್ ವಾಕ್ಯ ಓದೋಣ. ನೀವು ಹೊರಟು ಹೋಗಿ ಎಲ್ಲಾ ದೇಶಗಳ ಜನರನ್ನು ಶಿಷ್ಯರನ್ನಾಗಿ ಮಾಡಿರಿ. ಅವರಿಗೆ ತಂದೆಯ, ಮಗನ, ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷಾಸ್ನಾನ ಮಾಡಿಸಿ, ನಾನು ನಿಮಗೆ ಆಜ್ಞಾಪಿಸಿದೆಲ್ಲ ಕಾಪಾಡಿಕೊಳ್ಳುವುದಕ್ಕೆ ಅವರಿಗೆ ಉಪದೇಶ ಮಾಡಿರಿ. ಈ ವಾಕ್ಯದಲ್ಲಿ ನನ್ನ ಕಣ್ಣಾರ ನನ್ನ ಸುಮಾರು 2002ರಿಂದ ಇವತ್ತವರೆಗೂ ಈ ವಾಕ್ಯದ ಮುಖಾಂತರ ಯಾರೊಬ್ಬರು ನಡೀತಾ ಇದ್ದಾರೆ ಅಂತ ನನ್ನ ಒಂದು ಅನುಭವ ನೋಡ್ಬೇಕಾದ್ರೆ ನಮ್ಮ ನಾಮದೇವರು, ನಮ್ಮ ಪುಷ್ಪಮ್ಮ ಅವರು. ಯಾಕೆಂದ್ರೆ ಸಾಮಾನ್ಯ ಜಾಗದಲ್ಲಿ ಹೋಗಿ ಸೇವೆ ಮಾಡಿಲ್ಲ, ಎಲ್ಲೋ ಸಿಟಿಗೆ ಹೋಗಿ ಸೇವೆ ಮಾಡಿಲ್ಲ. ಇವರು ಹಳ್ಳಿಗೆ ಹೋಗಿ ಹಳ್ಳಿಯಿಂದ ವಿಲೇಜ್ ಇನ್ನೂ ಕೂಡ 50 ವರ್ಷ ಹಿಂದೆ ಇದ್ದಾರೆ, 30 ವರ್ಷ ಇನ್ನೂ ಹಿಂದೆ ಇದ್ದಾರೆ. ನಾವು ಹೋಗಿ ಸ್ಥಳನ ಹೆಂಗಿತ್ತು ಅಂದ್ರೆ ಇನ್ನು ಗುಡಿಸಲು ಮನೆ, ಆ ಬೆಣ್ಣಿ ತಟ್ಟೋದು, ಆ ಸೌದೆ ನಾನು ತಗೊಂಡ್ಬರ್ತಾ ಹೋಗಿ ಮಣ ಲೆಕ್ಕದಲ್ಲಿ ಕೊಡೋದು. ಇನ್ನೂ ಅಂಥ ಸ್ಥಳದಲ್ಲಿ ನಮ್ಮ ಪುಷ್ಪಮ್ಮ ಅವ್ರು ಹೋಗಿ ಆ ಜಾಗದಲ್ಲಿ ಸೇವೆ ಮಾಡಿ ಈಗ 18ನೇ ತಾರೀಕು ಸುಮಾರು 12 ಜನಕ್ಕೆ ದೀಕ್ಷಾ ಸ್ಥಾನ ಕೊಟ್ಟಿದ್ದಾರೆ. ಅಲ್ಲೆಲ್ಲೂಯ್ಯ. ಜೋರ ಕನ್ನಡ ಅಮ್ಮವ್ರು ನನಗೆ ಬರ್ತೀನಿ ತಕ್ಷಣ ಭಾಳ ಖುಷಿ ಆಯ್ತು. ನಾವೇನೋ ಸ್ವರ್ಣತ ಒಂದು 2-3 ಅವರ್ 3 ಅವರ್ ಬಂದ್ಬಿಟ್ಟು ಫ್ಲೈಟಲ್ಲಿ ನಿಂತಿದ್ದು 4 ದಿವಸ ಅಮ್ಮನೂ ಅವರು ಪ್ರಯಾಣ ಮಾಡಿದ್ರು ಟ್ರೈನಲ್ಲಿ. ಅಲ್ಲೆಲ್ಲೂಯ್ಯ. ಅವ್ರು ಹೇಳ್ತಾ ಇದ್ರೆ ನಾನು ಹೇಳಿದೆ, ಸುಮ್ಮನೆ ಫ್ಲೈಟಲ್ಲಿ ಬಂದ್ಬಿಟ್ಟು ಮತ್ತೆ ನಮ್ಮ ಅಂಕಲ್ ಕೇಳ್ತಾ ಇದ್ರು, ಏನಯ್ಯ ಇದೆಲ್ಲ ಬರ್ಬೇಕಯ್ಯ ಮಾಡಬೇಕು, ನೀವು ಸುಮ್ಮನೆ ಬಂದು ಇಳಿದು ಬಂದ್ಬಿಟ್ರೆ ಸೇವೆ ನಿಮಗೆ ಕಷ್ಟ ಗೊತ್ತಾಗಬೇಕು ಅಂದರೆ ನೀವು ಟ್ರೈನಲ್ಲಿ ಪ್ರಯಾಣ ಮಾಡಬೇಕು. ಆವಾಗಲೇ ಸೇವೆ ಕಷ್ಟ ಏನಾದರೂ ನಿಮ್ಗೆ ಗೊತ್ತಾಗೋದು. ನಿಜ ಹೇಳಬೇಕು ಅಂದರೆ ಅವರು ಸ್ವಂತ ಫ್ಲೈಟ್ ಬೇಗ ತಗೊಂಡ್ಬಂದರು. ಅವ್ರ ಹತ್ರ ಅಷ್ಟು ದುಡ್ಡಿದೆ, ಅಷ್ಟು ಆಸ್ತಿ ಇದೆ, ಅಷ್ಟು ಜನ ಇಟ್ಟಿದ್ದಾರೆ. ಸಾಮಾನ್ಯ ಇಲ್ಲ, ಕನ್ಯಾಕುಮಾರಿಯಿಂದ ನೇಪಾಳದವರೆಗೂ ಜನ ಇಟ್ಟಿದ್ದಾರೆ. ನನಗೆ ಆಶ್ಚರ್ಯ. ಅಲ್ಲೋದ್ರು ನಮ್ಮ ಸೇವಕರು ಬರ್ತಾರೆ, ಅಪ್ಪಾಜಿ ಅಮ್ಮಾಜಿ ಅಂತಾರೆ. ಆಮೇಲೆ ನೇಪಾಳಕ್ಕೆ ಹೋದ್ರೆ ಅಪ್ಪಾಜಿ ಅಮ್ಮಾಜಿ ಅಂತಾರೆ. ಏನ್ ಹೇಳ್ತಾರೆ, ನಾಮದ್ರೆ ಮತ್ತೆ ಏನ್ ಕೇಳಿದ್ರು ಕೊಡ್ತಾರೆ ಅಂತ ಹೇಳ್ತಾರಲ್ಲ. ಈ ಭೂಮಿಲಿ ಇವ್ರು ಇಬ್ಬರು ಹೆಸರು ಹೇಳಿದ್ರೆ ನಮ್ಗೆ ಏನ್ ಬೇಕಾದ್ರೆ ಸಿಕ್ಬಿಡುತ್ತೆ. ಅಲ್ಲೆಲ್ಲಿಯ ಅಪ್ಪಾಜಿ ಅಮ್ಮಾಜಿ ಕಡೆ ಅಂದ್ರೆ ಸಾಕು, ಬನ್ನಿ ಕೂತ್ಕೊಳ್ಳಿ. ಅವರೇ ಹೋಗ್ತಾರೆ, ಅವರೇ ಟಿಕೆಟ್ ತರ್ತಾರೆ, ಅವರೇ ಬಸ್ವರೆಗೂ ಬರ್ತಾರೆ, ಲಗೇಜ್ ಎತ್ತಿಡ್ತಾರೆ. ನಮ್ಮನ್ನು ಕಳಿಸ್ಕೊಡೋರ್ಗು 108 ಸರಿ ಫೋನ್ ಮಾಡ್ತಾನೆ ಇರ್ತಾರೆ. ಅದರಲ್ಲೂ ಅಮ್ಮಾಜಿ ಅಪ್ಪಾಜಿ ಅಂತ ನಮ್ಮ ಬಗ್ಗೆ ತುಂಬಾನೇ ಕ್ಯಾರ್ ತಗೊಂತಾರೆ. ನಾವು ಇದುವರೆಗೂ ಅವ್ರ ಬಗ್ಗೆ 1% ಕೂಡ ನಾವು ಅವ್ರನ್ನ ಕ್ಯಾರ್ ತಗೊಂಡಿಲ್ಲ. ಅವ್ರ ನಮ್ಮ ಬಗ್ಗೆ ಅಷ್ಟು ಕ್ಯಾರ್ ತಗೊಂತಾರೆ. ಇಲ್ಲಿಂದ ಬಾರ್ಡ್ರ್ ಹೋದ್ರೆ ಅಲ್ಲೊಂದು ಫಾಸ್ಟ್ ಇಟ್ಟಿದ್ದಾರೆ, ಇಲ್ಲಿಂದ ಅಲ್ಲಿ ಹೋಗಿ ಪ್ರಯಾಣ ಮಾಡಿ ಇಳಿಯೋಷ್ಟೊತ್ತಿಗೆ ಅಲ್ಲೊಂದು ಸೇವಕರು ಬಂದು ಕಾಯ್ತಾವ್ರೆ. ಕಾಯೋದು ಮಾತ್ರ ಅಲ್ಲ, ನಮ್ಮ ಜೊತೆಲಿ ಇದ್ದು ಎಲ್ಲ ಜಾಗದಲ್ಲಿ ಕರ್ಕೊಂಡೋಗಿ ಸುವಾರ್ತೆ ಹೇಳುವಂತೆ, ಅಲ್ಲಿ ಅವ್ರ ಜೊತೆ ಪ್ಲೇಸ್ಗಳು ನೋಡುವಂತೆ ಅಷ್ಟು ಯಾರಿಗೋಸ್ಕರ ಮಾಡಿದ್ರು ಅಂದ್ರೆ ಅಪ್ಪಾಜಿ ಅಮ್ಮಾಜಿ. ಅವರಿಂದ ನಮಗೆ ದೇವರು ಕೆಲವು ಜಾಗದಲ್ಲಿ ಸುವಾರ್ತೆ ಹೇಳುವಂಥ ಸಮಯ ಮತ್ತೆ ಅನುಭವ ಬಹಳ ಖುಷಿ ಆಗುತ್ತೆ. ನನಗೆ ಏನು ಖುಷಿ ಅಮ್ಮನಿಗೆ ಅಂದರೆ ಒಂದು ವಾಕ್ಯ ಇದೆ, ಸುವಾರ್ತೆ ಹೇಳುವ ಪಾದಗಳು. ಅದು ವಾಕ್ಯ ಸರಿ ಹೋಗೋಣ, ಎಷ್ಟೋ ಸುಂದರವಾಗಿದೆ. ಆ ವಾಕ್ಯ ಬಹಳ ಇಷ್ಟ ನನಗೆ. ಏನು ಬಿಸಿಲು ಅಂದರೆ ಅಲ್ಲಿ ಒಂದು 4-5 ಸಲ ಸ್ನಾನ ಮಾಡೋದು. ಈಗ ಆಚೆ ಬಂದ್ರೆ ನೀರು ಹಾಕೊಂಡು, ಈಗ ಆಚೆ ಬಂದ್ರೆ ನೀರು ಹಾಕೋಬೇಕು, ಅಷ್ಟು ಸೋರ್ತಾ ಇರುತ್ತೆ.
ಅಂಥ ಜಾಗದಲ್ಲಿ ಅಮ್ಮ ಅಪ್ಪರು ಸೇವೆ ಸಾಧ್ಯನೇ ಇಲ್ಲ. ಇನ್ನೂ ಮಾಡ್ತಾರೆ ಈ ವಯಸ್ಸಲ್ಲಿ, ಇನ್ನೂ ಈ ಟೈಮಲ್ಲಿ, ಈ ಏಜಲ್ಲಿ ಭಾಳ ನಿಜವಾಗ ನಮ್ಮ ಕೈಲಂತೂ ಒಂದೇ ಒಂದು ದಿವಸ ಅರ್ಧ ದಿವಸ ಏನಕ್ಕಾಯ್ತಾರೆ, ಅರ್ಧ ದಿವಸದ ಮೇಲೆ ನಮ್ಮ ಕೈಲಿ ಅದಕ್ಕೆ ಆಗ್ತಾನೆ ಇಲ್ಲ. ತಲೆನೋವು ಸೆಕೆ. ಆ ವಾಕ್ಯ ಒಂದು ಓದ್ಬಿಡಿ, ನಾನು ಮುಗಿಸ್ತೀನಿ. ರೋಮರ್ 10:15 ವಾಕ್ಯ, ಎಲ್ಲರೂ ಸೇರಿ ಓದೋಣ ಆ ವಾಕ್ಯವನ್ನು. ಹಾ ಹೋದ್ರಿ. ಸುವಾರ್ತೆಯನ್ನು ಸಾರುವವರ ಪಾದಗಳು ಎಷ್ಟೋ ಅಂದವಾಗಿವೆ ಎಂದು ಬರೆದಿದೆ. தமிழ் நாம் சரி. அனுப்பப்படாவிட்டால் எப்படி பிரசங்கிப்பார்கள்? சமாதானத்தை கூறி நற்காரியங்களை சுவிசேஷமாய் அறிவிக்கிறவர்களுடைய பாதங்கள் எவ்வளவு அழகானவைகள் என்று எழுதியிருக்கிறதே. அல்லேலூயா. ನಾನು ಅಯ್ಯೋರ್ಗೂ ಅಪ್ಪ ಕಥೆ ಹೇಳ್ತಿದ್ದೆ, ಅಮ್ಮ ಇದಿಷ್ಟು ಜಾಗ ಸುವಾರ್ತೆ ಸಾರಿದಲ್ಲ, ದೇವರೇ ನಿಮ್ಮ ಪಾದಗಳು ನೋಡಿದ್ರೆ ಎಷ್ಟು ಮಧುರವಾದದಂತೆ. ಇಂಥ ಪಾದಗಳನ್ನು ನಾವು ಏನು ಮಾಡಬೇಕಂತೆ ಏನು ಹೇಳ್ತಾರೆ, ಈ ಕಾಲು ಅಂದ್ಕೊಂತಾರಲ್ಲ, ಇಂಥವ್ರ ಕಾಲು ನಾವು ನಿಜವಾಗ್ಲೂ ನನಗೆ ಒಂಥರ ಇವ್ರು ನೋಡಿದ ತಕ್ಷಣ ಮನೇಲಿ ಇಂಟ್ರ್ ಆಗ್ತಾ ಇದ್ದಂಗೆ ಅವ್ರು ಯಾರೋ ಬಂದು ಬಟ್ಟೆ ತೆಗೆದು ಕಾಲಿಟ್ಟು ಕಾಲೆಲ್ಲ ತೊಳೆದು ಅವ್ರು ಹಾಕಿರೋ ಬಟ್ಟೆ, ನಾವು ಕಾಲು ತೊಳೆದ್ರೆ ಟವಲ್ ಎತ್ಕೊತೀವಿ, ಆ ಟವಲ್ ಬಿಟ್ಟರೆ ಬೇರೆ ಟವಲ್ ಕೊಡ್ತೀವಿ. ಆದರೆ ಆ ಸ್ಥಳದಲ್ಲಿ ಹೆಂಗಿತ್ತು ಅಂದರೆ ಮೈ ಮೇಲೆ ಹಾಕಿರೋ ಬಟ್ಟೆ ತೆಗೆದು ಒಬ್ಬೊಬ್ಬರು ಕಾಲನ್ನ ಒರೆಸ್ತಾರೆ. ನಾವು ಮಾಡ್ತೀವ ಈ ರೀತಿಯಾಗಿ ನಾವು ಮಾಡ್ತೀವ. ನೀವು ಹಂಗೆ ಕಾಲು ತೊಳೆದಿದ್ರೆ ನಾನು ಅವ್ರ ಕಾಲು ತೊಳಿಲ್ಲ, ನಾನು ಇವ್ರ ಕಾಲು ತೊಳೆದ ಅವ್ರವರೇ ಸೆಲೆಕ್ಷನ್ ಮಾಡ್ಕೊಂಡು ಕಾಲು ತೊಳಿತಾರೆ. ಇದೆಲ್ಲ ನಿಜವಾಗ್ಲೂ ಹೇಳ್ತೀನಿ ಕೇಳಿ, ಇದು ಸೇವೆನೂ ಅಲ್ಲ, ಇದು ಅನುಭವನೂ ಅಲ್ಲ, ಖಂಡಿತವಾಗ್ಲೂ ನಾವು ಪರಲೋಕಕ್ಕೆ ಹೋಗಿ ದಾರಿನೂ ಅಲ್ಲ. ಅದು ಒಬ್ರಿಗೊಬ್ರು ಬಿಟ್ಕೊಟ್ಟು ಒಬ್ರಿಗೊಬ್ರು ನಡೆಸೋದೆ. ನನಗೆ ಅಲ್ಲಿ ಏನೋ ತಗೊಂಡು ಹೊಡೆದಾಗಿತ್ತು ನನಗೆ. ಅವ್ರ ಬಟ್ಟೆ ಎತ್ತು ಹೊಡ್ತಾರೆ, ಅವ್ರ ಮೈ ಮೇಲೆ ಹಾಕಿರೋ ಬಟ್ಟೆನ ತೆಗೆದು ಹೊಡ್ತಾರೆ ಅಲ್ಲಮ್ಮ, ಹೌದು ಇಲ್ಲಮ್ಮ? ಎಂಥ ಸೇವೆ, ಎಷ್ಟು ಆ ಸೇವೆನ ಅವರಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಅಂದರೆ ಭಾಳ ನಿಜವಾಗ್ಲೂ ಬ್ರದರ್. ಅಯ್ಯ ನನಗಂತೂ ಬರೋಕ್ಕೆ ಮನಸ್ಸಿರಲಿಲ್ಲ. ನಾನು ಬಂದಿದ್ದ ಕಾರಣ ಏನಂದರೆ ಫೀಲ್ಡ್ ಡ್ರೈವರ್ಸರ ಅಲ್ಲೇಲಿಯಾ, ಅವ್ರಿಗೆ ಕೆಲಸಕ್ಕೆ ಟಾರ್ಚರ್ ಆ ಥರ ಇತ್ತು. ಯಾರ ಕೆಲಸದಲ್ಲಿ ವೆಲ್ಡಿಂಗ್ ಹಿಂಗಿಕ್ಕು ಅಂದರೆ ಹಿಂಗಿಕ್ ಕೊಡ್ತಾ ಇದ್ದಂತೆ, ಪ್ಲಾಸ್ಟಿಕ್ ಸರಿ ಮಾಡೋದ್ರೆ ಊಟ ಮಾಡ್ಬಿಟ್ಟು ಹೋಗೋದಂತೆ. ಟೆನ್ಷನ್, ಅವ್ರ ಟೆನ್ಷನ್ ಎಲ್ಲಿ ಸ್ಟಾರ್ಟ್ ಆಯ್ತಂದ್ರೆ ಇಲ್ಲಿಂದ ಇಂಡಿಯಾದಲ್ಲಿರೋದು ಚೆನ್ನಾಗಿತ್ತು, ಇಂಡಿಯಾ ಅಂತ ನೇಪಾಳಕ್ಕೆ ಹೋದೋ ನಮ್ಮ ನೆಟ್ವರ್ಕ್ ಎಲ್ಲ ಕಟ್ಟಾಯ್ತು. ಗಡ 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 ಅಂತ ನಡೆದ್ಬಿಟ್ರು ನಮ್ಮ ಬೀಟ್ರಯ್ಯ. ಅಯ್ಯ ಅಂತ ಅಯ್ಯ ಒಂದು ಕವಲೆ ಕೊಡೋದಿಲ್ಲ. ನಾನು ನರೇಂದ್ರ ಮೋದಿಗೆ ಸಪೋರ್ಟ್ ಕೊಡ್ರಲ್ಲ, ನಾವು VIP ಇರುಗ ಎನ್ ಪಾಸ್ಪೋರ್ಟ್ ಕೊಡ್ತಿದ್ದೆ, ಈಗ ನೇಪಾಳಿ ಅವ್ರು ಸಿಮ್ ಅಂದ್ರೆ ಅಂತೇಳಿ ಅಲ್ಲೇ ಒಂದು ಸಿಮ್ ತೊಗೊಂಡೆ ನನ್ನ ಹೆಸರಲ್ಲಿ. ಕೊಟ್ಟಿದ ತಕ್ಷಣ ಖುಷಿ ಆಗೋದು ಬೀಟ್ರಯ್ಯ. ಅದ್ರ ಬೇರೆ ಅವ್ರ ಮಗ ಅಂಕಲ್ ಅಪ್ಪ ನನ್ನ ಪಾತ್ರ ಅಂಕಲ್ ಅವನು ಎಲ್ಲಿಯ ನನ್ನ ಪಾತ್ರ ನಾಯಿದೆ ಕೂಡ ಒಂದು ಆಟೋರು ಬಿಟ್ಟಲ್ಲ. ಅಲ್ಲೆಲ್ಲಿಯ ನನ್ನಿಂದ ಏನೂ ಇಲ್ಲ, ನನ್ನ ಜೊತೆಲಿ ಒಬ್ರು ಬಂದಿದ್ರು ಗೊತ್ತಾ, ನನ್ನ ದೇವರು ಯೇಸು ಕ್ರಿಸ್ತನು ಮಾತ್ರನೇ ಈ ಕಾರ್ಯಗಳನ್ನು ಇದೆಲ್ಲ ನಡೆಯೋದಕ್ಕೆ ಸಾಧ್ಯ. ನಿಜವಾಗ್ಲೂ ಅಮ್ಮ, ಸತ್ಯವಾಗ್ಲೂ ನನ್ನ ಜೀವನದಲ್ಲಿ ನಿನ್ನಿಂದ ಕಲ್ತ್ಕೊಬೇಕಾಗಿರೋದು ಬಹಳ ಇದೆ ಅಮ್ಮ. ನಿಜವಾಗ್ಲೂ ಬಹಳ ಜೋರ ಒಂದ್ಸರಿ ಕರೆಗಟ್ಟಿತ್ತು. ನಾನು ಒಂದೇನೋ ಸ್ವಲ್ಪ ಹೇಳ್ತಾ ಇದ್ದೀನಿ ಅಷ್ಟೇ. ನೀವು ಒಂದೇ ಒಂದು ದಿವಸ ನಮ್ಮ ಜಯಂತಿ ಹೇಳಿದ್ರು, ನಾವು ಅಪ್ಪಾಜಿ ಅಮ್ಮ ಜೊತೆ ಹೋಯ್ತಿದ್ದ, ಅವ್ರು ಒಂದೇ ಒಂದು ಗಂಟೆ ಕೂಡ ನಿಲ್ತಾನಿಲ್ಲ. ನಿಜವಾಗ್ಲೂ ನಮ್ಮ ಮಿಸ್ಸಸ್ ಆಗಲಿ 1 ಗಂಟೆ ಇಲ್ಲ, ಒಂದೇ 1 ನಿಮಿಷ ಇರ್ತಾರೆ. ಊಟನ ಬಲಗಡೆ ಎತ್ತಿ ಹಾಕ್ತಾರೆ, ಪಲ್ಯನ ಎತ್ತಿ ಹಂಗೆ ಹಿಂಗೆ ಹಾಕ್ತಾರೆ, ಇನ್ನೊಂದು ಏನೋ ಬೇಯಿಸಿ ಎತ್ತಿ ಹಿಂಗೆ ಹಾಕ್ತಾರೆ. ಇವೆಲ್ಲ ತಿಂತೀರಾ? ನಮ್ಮ ಅಪ್ಪಾಜಿ ಅಮ್ಮಾಜಿ ಅಂತ ಊಟ ಎಲ್ಲ ತಿಂತಾರೆ. ಅಂತ ಊಟ ತಿಂದಿರೋದಕ್ಕೆ ಇವತ್ತು ಅಂತ ಜಾಗದಲ್ಲಿ ಒಂದು 10-15 ಸ್ಥಳ ಸೇವೆ ನಡೀತಾ ಇದೆ. ಸುಮಾರು ಜನಕ್ಕೆ ಬ್ಯಾಪ್ಟಿಸಮ್ ಕೊಟ್ಟಿದ್ದಾರೆ. ಕಾಡು ಜನ ಅಲ್ವಾ? ಅವ್ರ ಮನೆಗೆ ಹೋಗಿದ್ವಿ, ನಾವೆಲ್ಲ ಗರಿ ಮನೆ ಕಟ್ತಾ ಇದ್ದೋ, ಗಿರಿ ಮನೇಲಿ ಇಟ್ಬಿಟ್ಟು ಸುತ್ತಲೂ ಮಣ್ಣು ಹಾಕ್ತಾ ಇದ್ದಲ್ಲ, ಆ ಥರ ಅಲ್ಲಿ ಬಿದ್ರಿ ಗೋಲ್ ಹಾಕ್ಬಿಟ್ಟು ಮಣ್ಣು ಪ್ಲಾಸ್ಟಿಂಗ್ ಮಾಡಿದ್ರೆ 2 ಸೈಡ್, ಮಳೆ ಬಂದರೆ ಹೋಗ್ಬಿಡುತ್ತೆ. ಅಂಥ ಜಾಗದಲ್ಲಿ ಅವ್ರು ಕೊಡೋ ನೀರು, ಅವ್ರು ಕೊಡೋ ಊಟ, ಅವ್ರು ಕೊಡೋ ತಿಂಡಿನ ಅಪ್ಪಾಜಿ ಅಮ್ಮ ಎಷ್ಟು ತಾಳ್ಮೆ ತಗೊಂಡು ತಿಂದಿರ್ಬೋದು. ನಾವು ಒಂಥರ, ಆದರೆ ಅವರು ಕೊಟ್ಟರೆ ತಿಂತಾವ್ರು. ಅಲ್ಲಿ ಹಾಲಲ್ಲಿ ನೊಣ ಬಿಟ್ಟು ನೊಣ ತಿಂತಾರೆ, ನಾವೆಲ್ಲ ತಿಂತೀವ. ನಮ್ಮ ಅಪ್ಪಾಜಿ ಹೇಳೋದು, ಅಯ್ಯ ನಾನು ಮನೆಗೆ ಹೋದೆ, ಮೊಸರು ಕೊಟ್ಟರು, ಫುಲ್ಲು ನೊಣ, ಗಡಿಗೆ ತುಂಬ ನೊಣ, ಗಡಿಗೆ ಮೊಸರು, ಮಣ್ಣಿನ ಗಡಿಗೆ ಮೊಸರು. ಅಲ್ಲಿ ಮೊಸರು ತುಂಬ ಫೇಮಸ್. ಆ ಮೊಸರು ಫುಲ್ಲು ನೊಣ ತುಂಬ್ಕೊಂಡ್ಬಿಟ್ಟಿದೆ. ಸರ್ ಏನು ಮಾಡೋದು? ಇವಾಗ ನಮ್ಮ ಸರಸ್ವತಿ ಅಮ್ಮನ ಮನೆಗೆ ನಾನು ಹೋಗ್ತೀನಿ. ಆ ಅಮ್ಮ ನಾನು ಬರ್ತೀನಿ ಅಂದ್ಬಿಟ್ಟು ಏನು ಮಾಡ್ತಾರೆ, ಅವ್ರ ಹತ್ರ ಇರೋದು ಏನಿದೆ, ಮೊಸರು ಇದೆ, ಈಗ ನಾನು ಕೊಡಬೇಕು, ಫುಲ್ಲು ನೊಣ ಆಗಿದೆ. ಅದು ನಾನು ನೋಡಿದ್ದೀನಿ, ಕುಡಿಬೇಕಾ ಬೇಡ?
ಹೇಳಿ, ನಾವು ಕುಡಿತೀವ ಕುಡಿಯಲ್ವ? ಇವಾಗ ನೀವು ಕೊಟ್ರಿ, ನಾನು ಕುಡಿತೀನ ಇಲ್ವ ಹೇಳಿ? ಈಗ ನಾನು ನೋಡ್ತಾ ಇದ್ದೀನಿ ನೋಡ, ನೀವು ಜಲ್ಡೆ ಹಿಡಿತಾ ಇದ್ದೀರಿ, ಏನು ಆ ಮೊಸರು ನೀವು ಜಲ್ಡೆ ಹಿಡಿದು ಕೊಡ್ತಾ ಇದ್ದೀರ, ನಾನು ಅದು ನೋಡ್ತಾ ಇದ್ದೀನಿ. ಕುಡಿತೀವಾ? ಹಾಂ, ನಮ್ಮ ನಾಮದೇವರು ಎಲ್ಲರೂ ಕೂಡ ಕುಡಿದು ಸೇವೆ ಮಾಡಿದ್ರು. ಯಾಕಂದರೆ ಅವ್ರ ಮನಸ್ಸು ಕಷ್ಟಪಡ್ಬೇಕು. ಅಲ್ಲೆಲ್ಲೂಯ್ಯ, ಅಲ್ಲೆಲ್ಲೂಯ್ಯ. ಊಟ ಒಂದು ಟೈಮ್ ಬೇಕಾ ಅಂತ ಕೇಳ್ತಾರಂತೆ, ಎರಡನೇ ಟೈಮ್ ಕೇಳಲ್ಲ. ಏನಾಯ್ತು ಅದು ಕೊಡ್ತಾರಂತೆ, ತಿನ್ಕೊಂಡ್ಬರ್ತಾರಂತೆ. ಅಲ್ಲೆಲ್ಲೂಯ್ಯ. ನಮ್ಗೆ ಇಡ್ಲಿನೇ ಬೇಕು, ದೋಸೆನೇ ಬೇಕು, ಬಿರಿಯಾನಿನೇ ಬೇಕು. ಅಲ್ಲೂ ಕೂಡ ಕಣ್ಣು ಹೋದ್ರೆ ಸುಮ್ಮನೆ ಇರಲ್ಲ, ಎಲ್ಲ ಹುಡುಕೋದು. ಅಯ್ಯ ಪಕ್ಕದ ಬಿರಿಯಾನಿ ಕಡೆ ಇರುತ್ತೆ, ಅಮ್ಮಾಜಿ ಈಗ ವೆಜ್ಜಿಗೆ ಹೋಗಿ ನಾನ್ ವೆಜ್ ಹೋಗಿ. ಅಲ್ಲೆಲ್ಲೂಯ್ಯ. ಅಯ್ಯ ಯಾವ ಹೋಟ್ಲಲ್ಲಿ ಸಿಗುತ್ತೋ ಅವ್ರ ಹೋಟ್ಲು, ಯಾರ ಮನೇಲಿ ಊಟ ಸಿಗುತ್ತೋ ಅವ್ರ ಮನೇಲಿ ಊಟನೇ ಇಲ್ವಾ, ಟೀ ಸಾಕು. ಅಲ್ಲೆಲ್ಲೂಯ್ಯ. 2 ಗಂಟೆ ಕುತ್ಕೊಳಲ್ಲ, 4-5 ಗಂಟೆ ಕುತ್ಕೊತಾರೆ. 10 ಗಂಟೆಗೆ ಸ್ಟಾರ್ಟ್ ಮಾಡಿ 4 ಗಂಟೆಗೆ ಮುಗಿಸ್ತಾರೆ. ಕೂತಿದ್ದ ಜಾಗ ಕದಲಲ್ಲ. ಅಲ್ಲೆಲ್ಲೂಯ್ಯ. ಇದೆಲ್ಲ ನಮ್ಗೆ ಹೇಳಕ್ಕಾಗಲ್ಲ, ಅಷ್ಟು ಅನುಭವ, ಅಷ್ಟು ಒಂದು நீங்க 2 மணி நேரம் உட்காந்து பால் மாறிங்கன்னு சொல்லிட்டு ஐயா என்ன பண்றாரு தெரியுமா? ஐயா கம்மி பண்ணியா, ನಾನು ಈ 2 ಅವರ್ ಕುತ್ಕೊಳ್ಳಲ್ಲ ಅಂತ ನಾನು ಬರೋವಾಗಲೇ ಹೇಳ್ಬಿಡ್ತೀನಿ ಕಿವಿಲಿ, ಅಯ್ಯ 12 ಮಣಿಗೆ ಮುಗಿಸಿರ್ತೀಯ, ಎಲ್ಲ ಫೇಸ್ ಎಲ್ಲ ಚೇಂಜ್ 12 ಮಣಿಗೆ ಮುಗಿಸಿರ್ತೀನಿ. ಪ್ರತಿಯೊಬ್ಬರಿಗೂ ಹೇಳ್ತಾ ಇರ್ತೀನಿ, ಹೋಗ್ಬೇಕಲ್ಲ ತಗಣ 12 ಗಂಟೆಗೆ 6 ಬಂದಿದ್ರಲ್ಲ ನಮ್ಮ ಪಾಲರಾಜ್ ಮಗ ಇನ್ನೂ ನೆಚ್ಚಿನೀಗ 12 ಮಣಿಗೆ ಸೇರ್ಕೊಂಡು ನಾನು ಅದಕ್ಕೆ ಮೇಲೆ ನಾವು ಒಟ್ಟಾರ ಮಾಡಾಂಗು, ಅದಕ್ಕೆ ಮೇಲೆ ನಾವು ಕೇಕ್ ಮಾಡಾಂಗು, ನೀವು என்ன பண்ண ನೋಡಿ ಸ್ವಲ್ಪ ಬಿಡ್ತೀನಿ ಮುಗಿಸಿದ್ರು. ಅಲ್ಲೆಲ್ಲೂಯ್ಯ. ನಿಜವಾಗ್ಲೂ ನಾನು ಫಸ್ಟ್ ದೇವ್ರಿಗೆ, ಎರಡನೇ ನನ್ನ ಅಮ್ಮನಿಗೆ. ಅಯ್ಯ ದೇವ್ರಿಗೆ, ಎಲ್ಲ ಮಹಿಮೆ ದೇವರಿಗೆ. ಇದು ಕೂಡ ಹೇಳ್ತಾ ಇದ್ರು, ನನ್ನ ಆತ್ಮಿಕ ಮಕ್ಕಳು, ದೇವರಿಗೆ ನನ್ನ ಮಹಿಮೆ. ಹುಟ್ಟಿದ ಮಕ್ಕಳು ನನಗಲ್ಲ, ನಮ್ಮ ನೋಡಿ ಹೇಳ್ತಾ ಇದ್ರು, ನಾನು ಹುಟ್ಟಿದ ಮಕ್ಕಳು ನನ್ನ ಲೆಕ್ಕಕ್ಕೆ ಇಲ್ಲ, ಇವ್ರು ನನ್ನ ಮಕ್ಕಳು, ಇವರೆಲ್ಲ ನನ್ನ ಮಕ್ಕಳು ಅಂತ ಇದ್ರು. ಆ ಜನ ಕೂಡ ಅವ್ರು ಅಷ್ಟೇ ಪ್ರೀತಿಸ್ತಾರೆ, ಅಷ್ಟೇ ಮಾಡ್ತಾರೆ. ಹೇಳ್ದಲ್ಲ ದೇವ್ರ ಹತ್ರ, ಏಸಪ್ಪ ನಿನ್ನ ನಾಮ ನೀವು ಏನು ಕೇಳಿದ್ರು ಕೊಡ್ತೀಯ ಅಂತ ಹೇಳಿದ್ರೆ ಅವ್ರು ಕೊಡ್ತಾರಲ್ವಾ, ಇವ್ರ ಹೆಸರು ಹೇಳಿದ್ರೆ ಸಾಕು ನನಗೆ. ಫುಲ್ಲು ಟ್ರೀಟ್ಮೆಂಟ್, ಫುಲ್ಲು ಇದೆ. ಅಲ್ಲೆಲ್ಲೂಯ್ಯ. ದೇವರು ಇಂಥ ಸ್ಥಳದಲ್ಲಿ ನನ್ನ ಕರ್ಕೊಂಡು ಬಂದಿದ್ದಾರೆ. ದೇವರು ನನ್ನ ಕೋಟಾನು ಕೂಡ ಸ್ತೋತ್ರ ಸಲ್ಲಿಸ್ತಾ ಇದ್ದೀನಿ. ನಮಗೆ ಲ್ಯಾಂಗ್ವೇಜ್ ಗೊತ್ತಿದ್ದರೂ ಕೂಡ ದೇವರು, ನಾನು ಯಾವಾಗಲೂ ಅದೊಂದು ವಾಕ್ಯ ಹೇಳ್ತಾ ಇರ್ತೀನಿ. ನನಗೆ ಅಂಕಲ್ಲು ಏನಾದ್ರು ಹೇಳ್ಬೇಕಾದ್ರೆ ಅವಾಗ ನನಗೆ ಆ ವಾಕ್ಯ ಜ್ಞಾಪನ ಬರುತ್ತೆ. 40 ಲಕ್ಷ ಜನ ಕರ್ಕೊಂಡು ಹೋಗ್ತಾರೆ, ಅದು ಸ್ವಲ್ಪ ವನಾಂತರ ಕರ್ಕೊಂಡು ಹೋಗ್ತಾರೆ. ಅದು ದೇವ್ರ ವಾಕ್ಯ ಬಂದ್ಬಿಡಿ ನಾನು ಮುಗಿಸ್ಬಿಡ್ತೀನಿ. ಯಾಕೆ ಅಂದರೆ ಇದರಲ್ಲೇ ನನ್ನ ಸಾಕ್ಷಿ ಇರೋದು. ವಿಮೋಚನೆ ಕಾಂಡ ನೆನಪಲ್ಲಿ ಇದೆ ವಾಕ್ಯ ಜ್ಞಾಪನ. ಸ್ವಲ್ಪ ಓದಿ ಸಿಸ್ಟರ್, ನೀವು ಜೋರಾಗಿ ಓದ್ತೀರಾ? ಓದಿ. ತಮಿಳಲ್ಲಿ ಒಬ್ಬರು ಜೋರ ಓದ್ತಾರೆ, ನೀವು ಪಡಿಗೆ ಸಿಸ್ಟರ್. ಸಪ್ತಮ ನೀಂಗಲ್ಲ ಸಪ್ತಮ ಪಡಿಗೆ, ತಮಿಳೇ ಕನ್ನಡದಲ್ಲಿ. ಹಾಂ ಹೇಳೋಣ ವಾಕ್ಯ. ಅಲ್ವಾ? ಸರಿ, ನನಗೆ ಗೊತ್ತಿರೋದು ಹೇಳ್ತೀನಿ. ಅಲ್ಲೆಲ್ಲೂಯ್ಯ. 40 ವರ್ಷ ಅವ್ರನ್ನ ವನಾಂತರ ಕರ್ಕೊಂಡು ಹೋಗ್ತಾ ಇರ್ತಾರಲ್ಲ, ಅದ್ಭುತ ಕಾರ್ಯ ಏನಂದ್ರೆ ಅಲ್ಲಿ ನಾವು ನೋಡ್ಬೇಕು. ನಮ್ಗೆ ಏನಾದ್ರು ಜೀವನದಲ್ಲಿ ಅದ್ಭುತ ಅಂದ್ರೆ ಅಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಅವ್ರು ಚಪ್ಪಲಿ ಸೋದೋಗಿರಲ್ಲ. ಯಾವ್ದಣ್ಣ? ಅದೇ ವಾಕ್ಯ ಯಾವುದು? ಚಪ್ಪಲಿ ಕೂಡ ಸೋದೋಗಿರಲ್ವಂತೆ. 40 ವರ್ಷ ಹಾಕೊಂಡಿರೋ ಬಟ್ಟೆ ಅರ್ಧೋಗಿರಲ್ಲ, ಕೊಳೆ ಆಗಿರಲ್ವಂತೆ. 40 ವರ್ಷ ಸ್ನಾನ ಮಾಡಿಲ್ಲ, ಬಿಸಿಲು ಅವ್ರ ಮೈ ಮೇಲೆ ಬೀಳ್ತಾ ಇರಲಿಲ್ಲ. ಯಾಕೆ ಈ ಒಂದು ಮಾತು ಹೇಳ್ತಾ, ದೇವರು ನನ್ನ ಜೊತೆ, ನಾನು ಹೋಗಿ ಸ್ಥಳಕ್ಕಾಗಲಿ, ನಾನು ಇದ್ದ ಸ್ಥಳದಲ್ಲಾಗಲಿ ಯಾರು ಒಬ್ಬರು ಲ್ಯಾಂಗ್ವೇಜ್ ಮಾತಾಡೋಕೆ ನನ್ನ ಜೊತೆ ದೇವ್ರು ನನಗೆ ಕೊಡ್ತಾನೆ ಇದ್ರು. ಅಲ್ಲೆಲ್ಲೂಯ್ಯ. ಅಂಕಲ್ ಹೇಳ್ತಾ ಇದ್ರು, ಏನಯ್ಯ ಅಂದರು. ಅವಾಗ ಅಯ್ಯ ನೀವು ಬಂದ್ಮೇಲೆ ಬಿಸಿಲು ಕಮ್ಮಿ. ಅಂಕಲ್ ಕೇಳಿ, ದೇವ್ರು ನನ್ನ ಜೊತೆ ಇದ್ದಾರೆ. ಬಿಸಿಲು ಇದು ಕಮ್ಮಿ ಅಂತೆ, ನಾನು ಬಂದಿರೋದಕ್ಕಾಗಿ ಬಿಸಿಲು ಕಮ್ಮಿ, ದೇವ್ರು ನನ್ನ ಜೊತೆ ಇದ್ದಾರೆ. ಅಂಕಲ್ ನೋಡಿ ಪಾಸ್ಟರ್ ಯಾರು? ದೇವ್ರು ನನ್ನ ಜೊತೆ ಇದ್ದಾರೆ. ಅಲ್ಲೆಲ್ಲೂಯ್ಯ. ಅಂದರೆ ಹೋಗುವಾಗಲೇ ಹೇಳಿದೆ, ಸ್ವಲ್ಪ ನಾನಲ್ಲ ನೀನು ನನ್ನ ಜೊತೆ ಬನ್ನಿ, ಒಂದೇ ಪ್ರೇಯರ್ ಮಾಡ್ಕೊಂಡು ಹೋಗಿದ್ದಾರೆ. ದೇವರು ಒಂದು ದೊಡ್ಡ ಅದ್ಭುತ ಕಾರ್ಯ ಮಾಡಿದ್ದಾರೆ. ನನಗಾಗಿ ಪ್ರಾರ್ಥನೆ ಮಾಡೋಕ್ಕಿಂತ ಅಮ್ಮಾಜಿಗಾಗಿ, ಅಪ್ಪಾಜಿಗಾಗಿ ನಿಮ್ಮ ವ್ಯಕ್ತಿತ್ವ ಪ್ರಾರ್ಥನೆ ಎಲ್ಲರೂ ಪ್ರಾರ್ಥನೆ ಬೇಕಂತ ಹೇಳಿ ಈ ಚಿಕ್ಕ ಸಾಕ್ಷಿಯನ್ನು ಮುಗಿಸ್ತಾ ಇದ್ದೀನಿ. ಆಮೆನ್. ಪ್ರೈಸ್ ಲಾರ್ಡ್. ಹಲ್ಲೆಲೂಯಾ.